ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಹೇಳ್ತಿರೋ ವಿಷಯ ಆಯುಷ್ಮಾನ್ ಭಾರತ್. ನಂದೊಂದು ಲಾಸ್ಟ್ ವೀಡಿಯೋದಲ್ಲಿ ಆಯುಷ್ಮಾನ್ ಕಾರ್ಡ್ನ ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಹೇಳಿದ್ದೆ. ಇವತ್ತು ನಾನು ಆಯುಷ್ಮಾನ್ ಕಾರ್ಡ್ನ ಹೊಸದಾಗಿ ಆಯುಷ್ಮಾನ್ ಕಾರ್ಡ್ನ ಯಾವ ಥರ ಮಾಡೋದು ಮತ್ತು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಯಾವ ಥರ ಇದ್ರ ಬಗ್ಗೆ ಹೇಳ್ತೀನಿ. ಇದು 5 ಲಕ್ಷ ತನಕ ಬಿ ಪಿ ಎಲ್ ಇದ್ದವರಿಗೆ 5 ಲಕ್ಷ ತನಕ, ಇ ಪಿ ಎಲ್ ಇದ್ದವರಿಗೆ 1.5 ಲಕ್ಷ ತನಕ ಮತ್ತು ಯಾವುದೇ ಪ್ರೈವೇಟು ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಉಚಿತ ಚಿಕಿತ್ಸೆ ಇದೆ. ಅದನ್ನು ನಾವು ಲಿಸ್ಟನ್ನು ಕೊನೆಗೆ ತೋರಿಸ್ತೀನಿ. ಯಾವ ಪ್ರೈವೇಟ್ ಹಾಸ್ಪಿಟಲಲ್ಲಿ, ಯಾವ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ, ಯಾವ ಡಿಸ್ಟಿಕ್ಕಲ್ಲಿ ಎಷ್ಟೆಷ್ಟಿದೆ ಅನ್ನೋದನ್ನು ಯಾವ ಥರ ನೋಡೋದನ್ನು ಲಾಸ್ಟ್ ತೋರಿಸ್ತೀನಿ. ಇವಾಗ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಮಾಡೋ ಹೊಸ ವೀಡಿಯೋಸ್ ನೋಟಿಫಿಕೇಷನ್ಸ್ ಎಲ್ಲ ನಿಮಗೆ ಬರುತ್ತೆ. ಇವಾಗ ಫಸ್ಟು ನಾವು ಯಾವುದಾದ್ರು ಒಂದು ಸರ್ಚ್ ಬಾರ್ಗೆ ಹೋಗ್ಬಿಟ್ಟು ಆಯುಷ್ಮಾನ್ ಕಾರ್ಡ್ ಅಂತ ಟೈಪ್ ಮಾಡಿಬಿಟ್ಟು ಸರ್ಚ್ ಮಾಡಿದ್ರೆ ಇವಾಗ ನೋಡಿ ನಿಮ್ಗೆ ಫಸ್ಟು ಆಪ್ಷನ್ ಬರೋದಲ್ಲ PMJ ಬೆನಿಫಿಷರಿ ಪೋರ್ಟಲ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡೋದು ನೋಡಿ ಈ ಥರ ಒಂದು ಲಾಗಿನ್ ಪೇಜ್ ಬರುತ್ತೆ. ಇಲ್ಲಿ ಬೆನಿಫಿಷರಿ ಆಪ್ರೇಟರ್ ಅಂತ ಎರಡು ಇರುತ್ತೆ. ನಾವು ಬೆನಿಫಿಷರಿ ಆಗಿರೋದ್ರಿಂದ ಬೆನಿಫಿಷರಿ ಕ್ಲಿಕ್ ಮಾಡ್ಕೊಳ್ಳಿ, ಆಪ್ರೇಟರ್ ಅಲ್ಲ ನಾವು. ಹಾಗಾಗಿ ಬೆನಿಫಿಷರಿ ಮೇಲೆ ಕ್ಲಿಕ್ ಮಾಡ್ಕೊಬಿಟ್ಟು ಕೆಳಗಡೆ ಬಾಕ್ಸಲ್ಲಿ ಕ್ಯಾಪ್ಚಾ ಕಾಣ್ತಿದೆಯಲ್ಲ ಅದನ್ನು ಕರೆಕ್ಟಾಗಿ ಎಂಟ್ರಿ ಮಾಡಿ. ಎಂಟ್ರಿ ಮಾಡಾದ್ಮೇಲೆ ಕೆಳಗಡೆ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ ನಿಮ್ಮದು. ಇದು ಆಧಾರ್ ರಿಲೇಟೆಡ್ ಆಗಬೇಕು ಅಂತ ಏನಿಲ್ಲ, ಯಾವುದಾದ್ರು ಎಂಟ್ರಿ ಮಾಡ್ಬೋದು. ಇದಕ್ಕೊಂದು OTP ಬರುತ್ತೆ, ಬಟ್ ನಿಮ್ಮ ಹತ್ರ ಒಂದೇ ಫೋನ್ ನಂಬರ್ ಇದೆ ಆಧಾರ್ ರಿಲೇಟೆಡ್, ಒಂದೇ ಹಾಕಿ ತೊಂದರೆ ಇಲ್ಲ, ಅದನ್ನೇ ಹಾಕಿ. ಇವಾಗ ನೋಡಿ, ಇವಾಗ ಆತ್ ಮೋಡ್ ಅಂತ ಇದೆಯಲ್ಲ ಅದ್ರ ಮೊಬೈಲ್ OTP ಅಂತ ಇದೆಯಲ್ಲ ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಬಿಟ್ಟು ಮೊಬೈಲ್ OTP ಅಂತಲೇ ಸೆಲೆಕ್ಟ್ ಮಾಡ್ಕೋಬೇಕು. ಈಗ ಫೋನ್ ನಂಬರ್ ಎಂಟ್ರಿ ಮಾಡಿದ್ದೀವಲ್ಲ ಆ ಫೋನ್ ನಂಬರ್ ಒಂದು OTP ಹೋಗುತ್ತೆ. ಆ OTPನ ನಾವು ಎಂಟ್ರಿ ಮಾಡಿ ಅದನ್ನು ಎಂಟ್ರಿ ಮಾಡಿಬಿಟ್ಟು ಕೆಳಗಡೆ ಕಾಣ್ತಾ ಇದೆಯಲ್ಲ ಕ್ಯಾಪ್ಚಾ, ಅದನ್ನು ಎಂಟ್ರಿ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೋಡಿ ಬೆನಿಫಿಷರಿ ಪೋರ್ಟಲ್ಗೆ ನಾವು ಲಾಗಿನ್ ಆದ್ವಿ. ಇಲ್ಲಿ ನೋಡಿ ಲೆಫ್ಟ್ ಸೈಡಲ್ಲಿ ಮೇಲ್ಗಡೆ ಎಡಗಡೆ ಬೆನಿಫಿಷರಿ ಪೋರ್ಟಲ್ ಅಂತ ಇದೆ, ಬಲಗಡೆ ಗೆಸ್ಟ್ ಆಗಿ ನಾವು ಲಾಗಿನ್ ಆಗಿರ್ತೀವಿ. ಈ ರೀತಿ ಪೋರ್ಟಲ್ ಇರುತ್ತೆ. ಇಲ್ಲಿ ಫೈಂಡ್ ಎಂಪ್ಯಾನಲ್ಡ್ ಹಾಸ್ಪಿಟಲ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಹಾಸ್ಪಿಟಲ್ ಲಿಸ್ಟ್ ತೋರಿಸುತ್ತೆ. ಅದನ್ನು ಕೊನೆಗೆ ತೋರಿಸ್ತೀನಿ ಲಾಸ್ಟಿಗೆ. ಸೊ ಇವಾಗ ನಾವು ಯಾವ ಥರ ಅಪ್ಲೈ ಮಾಡೋದು ನೋಡೋಣ ಬನ್ನಿ. ಇಲ್ಲಿ ಸ್ಕೀಮಲ್ಲಿ PMJY ಅಂತ ಇರುತ್ತೆ, ಅದನ್ನೇನು ಕ್ಲಿಕ್ ಮಾಡಬೇಡಿ. ಮತ್ತು ನಿಮ್ಮ ಸ್ಟೇಟು ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮದು ಯಾವುದು ಸ್ಟೇಟು. ಆಮೇಲೆ ಸಬ್ ಸ್ಕೀಮಲ್ಲಿ ಕುಟುಂಬ ಸೆಲೆಕ್ಟ್ ಮಾಡ್ಕೋಬೇಕು, ನಿಮ್ಮ ಜಿಲ್ಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಸರ್ಚ್ ಬೈ ಆಧಾರ್ ಮತ್ತು ಫ್ಯಾಮಿಲಿ ID ಅಂತ ಇರುತ್ತೆ. ನಾವು ಆಧಾರ್ ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ, ಯಾಕೆಂದರೆ ನಮ್ಮ ಫ್ಯಾಮಿಲಿ ID ಗೊತ್ತಿದ್ದವ್ರು ಸೆಲೆಕ್ಟ್ ಮಾಡ್ಕೋಬೋದು, ಗೊತ್ತಿಲ್ಲ ಅಂದರೆ ಆಧಾರ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಆಧಾರ್ ನಂಬರ್ ಹಾಕಿ, ನಿಮ್ಮದು ಆಧಾರ್ ನಂಬರ್ ಹಾಕಿಬಿಟ್ಟು ಕ್ಯಾಪ್ಚಾ ಇದೆಯಲ್ಲ ಈ ಕ್ಯಾಪ್ಚಾ ಬಾಕ್ಸ್ ಕರೆಕ್ಟಾಗಿ ಕ್ಯಾಪ್ಚಾ ಎಂಟ್ರಿ ಮಾಡಿ ಸರ್ಚ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ ಇವಾಗ ಇದು ಓಪನ್ ಆಯಿತು ಅವ್ರದ್ದು. KYC ಸ್ಟೇಟಸ್ ಐಡೆಂಟಿಫೈಡ್ ಅಂತಿದೆ, ಕಾರ್ಡ್ ಜನರೇಟೆಡ್ ನಾಟ್ ಜನರೇಟೆಡ್ ಅಂತ ಇದೆ. ಕಾರ್ಡ್ ಸ್ಟೇಟಸ್ಸು ಆ್ಯಕ್ಷನ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಆಧಾರ್ ಅಥೆಂಟಿಕೇಟ್ ಯುವರ್ ಸೆಲ್ಫ್ ಯೂಸಿಂಗ್ ಆಧಾರ್ ನಂಬರ್ ಅಂತ ಬರುತ್ತೆ. ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಎಂಟ್ರಿ ಮಾಡಿ. ಆಧಾರ್ ನಂಬರ್ ಎಂಟ್ರಿ ಮಾಡಿ ವೆರಿಫೈ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕನ್ಸೆಂಟ್ ಓಪನ್ ಆಗುತ್ತೆ. ಈ ಕೆಳಗಡೆ ಚೆಕ್ ಬಾಕ್ಸ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಅಲೋ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೋಡಿ OTP ಹೋಗುತ್ತೆ. ಯಾವುದಕ್ಕೆ ಅಂದರೆ ಈ ಆಧಾರ್ ನಂಬರ್ ಎಂಟ್ರಿ ಮಾಡಿರ್ತೀವಲ್ಲ ಬೆನಿಫಿಷರಿದು ಒಂದು ಆಧಾರ್ ನಂಬರು, ಆ ಆಧಾರ್ ನಂಬರಿಗೆ ಒಂದು OTP ಹೋಗುತ್ತೆ. ಮತ್ತು ಸ್ಟಾರ್ಟಿಂಗಲ್ಲಿ ನಾವು ಲಾಗಿನ್ ಟೈಮಲ್ಲಿ ಒಂದು ಫೋನು ನಂಬರ್ ಕೊಟ್ಟಿರ್ತೀವಲ್ಲ ಅದಕ್ಕೊಂದು OTP ಹೋಗಿರುತ್ತೆ. ಕರೆಕ್ಟಾಗಿ ನೋಡಿ ಬೆನಿಫಿಷರಿ ಆಧಾರ್ OTP ಯಾವುದು, ಮೊಬೈಲ್ OTP ಯಾವುದು ಕರೆಕ್ಟಾಗಿ ನೋಡಿ ಹಾಕಿ, ಇಲ್ಲಾಂದರೆ ಅದು ಲಾಗಿನ್ ಆಗೋಲ್ಲ, ಮತ್ತೆ ರೀಸೆಂಟ್ OTP ಕೇಳುತ್ತೆ. ಒಂದೇ ನಂಬರ್ ಇದ್ದರೆ ನಿಮ್ಮದು ಲಾಗಿನ್ದು ಮತ್ತು ಆಧಾರ್ದು ಎರಡು ಒಂದೇ ನಂಬರಿಗೆ ಬರುತ್ತೆ. ನೋಡಿ OTP ಹಾಕಿ. ಈಗ ನೆಕ್ಸ್ಟ್ ಅಥೆಂಟಿಕೇಟ್ ಮಾಡಿ. ನೋಡಿ ಈ ಥರ ಪೇಜ್ ಓಪನ್ ಆಗುತ್ತೆ. ಈ ರೇಷನ್ ಕಾರ್ಡಲ್ಲಿ 3 ಜನ ಇದ್ದಾರೆ. ಈ ದೊಡ್ಡದಾಗಿ ಡಿಸ್ಪ್ಲೇ ಏನು ಕಾಣ್ತಿದೆ ಅದು ನಾವು ಇವಾಗ ಎಂಟ್ರಿ ಮಾಡಿರೋ ಆಧಾರ್ ಕಾರ್ಡ್ ನಂಬರ್ ಅವ್ರದ್ದು. ನೋಡಿ ಇದು ಇಲ್ಲಿ ಕೆಳಗಡೆ ಬಂದ್ಬಿಟ್ಟು KYC ಅಂತ ಇದೆಯಲ್ಲ ಅಲ್ಲಿ ಆಧಾರ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಕೆಳಗಡೆ ಆಧಾರ್ ನಂಬರ್ ಇದೆಯಲ್ಲ ಅಲ್ಲಿ ನಿಮ್ಮ ಆಧಾರ್ ನಂಬರ್ನ ಎಂಟ್ರಿ ಮಾಡಿ. ಕರೆಕ್ಟಾಗಿ ಎಂಟ್ರಿ ಮಾಡಿಬಿಟ್ಟು ಆಧಾರ್ ನಂಬರ್ನ ವೆರಿಫೈ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ ಕನ್ಸೆಂಟ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿಬಿಟ್ಟು ಅಲೋ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೋಡಿ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲೇನು ಬೆನಿಫಿಷರಿ ಆಧಾರ್ OTP ಮತ್ತು ಸೇಮು ಮೊಬೈಲ್ OTP ಬೆನಿಫಿಷರಿ ಮೊಬೈಲ್ OTP ಅಂತ ಬರುತ್ತೆ. ಅದನ್ನು ನೋಡಿ ಯಾವ್ದು ಬೆನಿಫಿಷರಿ OTP ಯಾವ್ದು ಆಧಾರ್ OTP ಅನ್ನೋದನ್ನು ನೋಡಿ ಹಾಕಿ. ಅವಾಗಲೇ ನೋಡ್ದಂಗೆ ಅದೇ ಥರ ಮಾಡಿ. ಇವಾಗ ನೋಡಿ ನೆಕ್ಸ್ಟ್ ಪೇಜ್ ಬರುತ್ತೆ. ಇಲ್ಲಿ ಫೋಟೋ ಕ್ಲಿಕ್ ಮಾಡಬೇಕಾಗುತ್ತೆ. ನಿಮ್ಮದು ಫೋನಲ್ಲಿ ನೀವು ಮಾಡ್ತಾಯಿದ್ರೆ ಸೆಲ್ಫಿ ಕ್ಲಿಕ್ ಮಾಡ್ಕೋಬೋದು, ಈಸಿ ಇದೆ. ಮ್ಯಾಚಿಂಗ್ ಸ್ಕೋರ್ 100 ಇದ್ದರೆ ಏನಂದರೆ ಇವಾಗಲೇ ಒಂದು 2 ನಿಮಿಷಕ್ಕೆ ನಿಮ್ಮದು ಕಾರ್ಡು ಜನ್ರೇಟ್ ಆಗುತ್ತೆ, ತೋರಿಸ್ತೀನಿ. ಇದು 100 ಇರೋದ್ರಿಂದ ಬೇಗ ಆಗುತ್ತೆ. 80ಕ್ಕಿಂತ ಒಳಗಡೆ ಇದ್ದರೆ ಕೆಳಗಡೆ ತೋರಿಸ್ತಿದೆ ನೋಡಿ, 80ಕ್ಕಿಂತ ಒಳಗಡೆ ಇದ್ದರೆ ನಿಮ್ಮದು ಸ್ವಲ್ಪ ವೆರಿಫಿಕೇಷನ್ ಜಾಸ್ತಿ ಆಗುತ್ತೆ, ಹಾಗಾಗಿ ಸ್ವಲ್ಪ ಟೈಮ್ ತಗೊಳುತ್ತೆ ಕಾರ್ಡ್ ಜನ್ರೇಟ್ ಆಗೋಕ್ಕೆ. ನೋಡಿ ನಾನು ಫೋಟೋ ಕ್ಲಿಕ್ ಮಾಡಿದ್ದೀನಿ. ಇಲ್ಲಿ ಕೆಳಗಡೆ ಡೂ ಯು ಹ್ಯಾವ್ ಮೊಬೈಲ್ ನಂಬರ್ ಅಂತಿದೆ, ಎಸ್ ಅಂತ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಫೋನ್ ನಂಬರ್ ಹಾಕಿ ವೆರಿಫೈ ಕೊಡಿ. ಅದಕ್ಕೊಂದು OTP ಹೋಗುತ್ತೆ ಈ ಫೋನ್ ನಂಬರ್ಗೆ. ಆ OTPನ ಎಂಟ್ರಿ ಮಾಡಿ. ಎಂಟ್ರಿ ಮಾಡಿಬಿಟ್ಟು ನೋಡಿ ಇಯರ್ ಬರ್ತು ನಿಮ್ಮ ಆಧಾರ್ ಕಾರ್ಡ್ ಥರನೇ ಇದೆಯಾ ನೋಡ್ಕೊಳ್ಳಿ ಎಲ್ಲದು. ಮತ್ತು ಪಿನ್ ನಂಬರ್ ಎಂಟ್ರಿ ಮಾಡಬೇಕಾಗುತ್ತೆ. ಸ್ಟೇಟ್ ಸೆಲೆಕ್ಟ್ ಆಗಿರುತ್ತೆ, ಡಿಸ್ಟಿಕ್ ಸೆಲೆಕ್ಟ್ ಆಗಿರುತ್ತೆ, ನಾವು ಅಲ್ಲಿ ಸೆಲೆಕ್ಟ್ ಮಾಡಿರ್ತೀವಿ ಸ್ಟಾರ್ಟಿಂಗಲ್ಲೇ. ನೀವು ರೂರಲ್ ಅರ್ಬನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ.
ಸಬ್ ಡಿಸ್ಟಿಕ್ ಯಾವುದು ನಿಮ್ಮದು, ತಾಲೂಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತು ವಿಲೇಜ್ ಯಾವುದು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮದು ಕರೆಕ್ಟಾಗಿ ಎಲ್ಲ ಸೆಲೆಕ್ಟ್ ಮಾಡ್ಕೊಬಿಟ್ಟು ನೋಡಿ ಕರೆಕ್ಟಾಗಿದೆಯಾ ಅಂತ. ಆದಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ KYC ಈಸ್ ಕಂಪ್ಲೀಟೆಡ್, ಪ್ಲೀಸ್ ಡೌನ್ಲೋಡ್ ದಿ ಆಯುಷ್ಮಾನ್ ಕಾರ್ಡ್ ಆಫ್ಟರ್ ಸಮ್ ಟೈಮ್ ಅಂತ ಬರುತ್ತೆ. ಇವಾಗ ಮೈನ್ ಪೇಜಿಗೆ ಹೋಗ್ಬಿಟ್ಟು ಮತ್ತೆ ನಾವು ಲಾಗಿನ್ ಆಗಬೇಕಾಗತ್ತೆ. ಅದೇ ರೀತಿ ಸ್ಟಾರ್ಟಿಂಗ್ ಆದವಲ್ಲ ಲಾಗಿನ್ನು, ಅದೇ ರೀತಿ ಸ್ಟೇಟು, ಸಬ್ ಸ್ಕೀಮ್, ಕುಟುಂಬ, ಡಿಸ್ಟಿಕ್ಕು, ನಿಮ್ಮ ಆಧಾರ್ ಕಾರ್ಡ್ ನಂಬರು ಎಂಟ್ರಿ ಮಾಡಿಬಿಟ್ಟು ಆಧಾರ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡು ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿಬಿಟ್ಟು ಕ್ಯಾಪ್ಚಾ ಎಂಟ್ರಿ ಮಾಡಿ ಸರ್ಚ್ ಕೊಟ್ಟರೆ ನೋಡಿ ನಿಮ್ಮದು ಬರುತ್ತೆ. ಇಲ್ಲಿ KYC ಸ್ಟೇಟಸ್ ವೆರಿಫೈಡ್ ಅಂತ ಇದೆ, ಕಾರ್ಡ್ ಸ್ಟೇಟಸ್ ಅಪ್ರೂವ್ಡ್ ಅಂತ ಇದೆ. ಆ್ಯಕ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಕಾರ್ಡ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಕೆಳಗಡೆ ನೋಡಿ ಅವ್ರ ನೇಮ್ ತೋರಿಸುತ್ತೆ, ಆಧಾರ್ OTP ಅದ್ರ ಮೇಲೆ ಕ್ಲಿಕ್ ಮಾಡಿ, ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ನೋಡಿ ಕನ್ಸೆಂಟ್ ಓಪನ್ ಆಗುತ್ತೆ. ಕೆಳಗಡೆ ಬಂದು ಎಸ್ ಅಂತ ಕೊಟ್ಬಿಟ್ಟು ಅಲೋ ಅಂತ ಕ್ಲಿಕ್ ಮಾಡಿ. ನೋಡಿ ಇವಾಗ ಇಲ್ಲಿ ಬೆನಿಫಿಷರಿ OTP ಮತ್ತು ಬೆನಿಫಿಷರಿ ಮೊಬೈಲ್ OTP, ಆಧಾರ್ OTP ಬರುತ್ತೆ. ಆವಾಗಲೇ ಬಂದಿತ್ತಲ್ಲ ಅದೇ ರೀತಿ ನೋಡಿಕೊಂಡು ಕರೆಕ್ಟಾಗಿ ಎಂಟ್ರಿ ಮಾಡಿ. ಎರಡನ್ನೂ ಎಂಟ್ರಿ ಮಾಡಾದ್ಮೇಲೆ ನೋಡಿ ಡೌನ್ಲೋಡ್ ಪೇಜಿಗೆ ಬರುತ್ತೆ. ಈ ಬಲಗಡೆ ಕೆಳಗಡೆ ಇದೆಯಲ್ಲ ಡೌನ್ಲೋಡ್ ಅಂತ ಆಪ್ಷನ್ನು, ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಕಾರ್ಡ್ ಡೌನ್ಲೋಡ್ ಆಗುತ್ತೆ ಸಕ್ಸಸ್ಫುಲಿ ಅಂತ. ಆಮೇಲೆ ಮತ್ತೆ ಮೇನ್ ಪೇಜಿಗೆ ಬನ್ನಿ. ಇಲ್ಲಿ ನೋಡಿ ಆವಾಗಲೇ ಹಾಸ್ಪಿಟಲ್ ಲಿಸ್ಟ್ ಯಾವ ಥರ ಫೈಂಡ್ ಮಾಡೋದು ಅಂತ ಹೇಳಿದ್ನಲ್ಲ, ಹುಡುಕೋದು ಯಾವ ಥರ ಅಂತ. ಫೈಂಡ್ ಎಂಪ್ಯಾನಲ್ಡ್ ಹಾಸ್ಪಿಟಲ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಿಮ್ಮದು ಹಾಸ್ಪಿಟಲ್ ನೋಡಿ ಇಷ್ಟು ಹಾಸ್ಪಿಟಲ್ ಇದೆ ನಮ್ಮ ಇಂಡಿಯಾದಲ್ಲಿ. ಇವಾಗ ಪ್ರೈವೇಟ್ ಎಷ್ಟಿದೆ, ಗೌರ್ಮೆಂಟ್ ಎಷ್ಟಿದೆ, ಈ ಥರ ಎಲ್ಲ ತೋರಿಸುತ್ತೆ. ಮತ್ತು ನಮಗೆ ನಮ್ಮ ಜಿಲ್ಲೆದು ಯಾವ್ದು ಬೇಕು ಅಂತ ಗೊತ್ತಾಗಬೇಕು ಅಂದರೆ ಬೈ ಡಿಸ್ಟಿಕ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಒಂದು ರಾಜ್ಯ ಯಾವುದು ಸೆಲೆಕ್ಟ್ ಮಾಡ್ಕೊಳ್ಳಿ, ಕರ್ನಾಟಕ. ಮತ್ತು ಡಿಸ್ಟಿಕ್ ನಿಮ್ಗೆ ಯಾವ ಡಿಸ್ಟಿಕ್ ಬೇಕು ನಿಮಗೆ, ಹಾಸನ, ಚಿಕ್ಕಮಗಳೂರು ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಸನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿ 159 ಗೌರ್ಮೆಂಟ್ ಹಾಸ್ಪಿಟಲು, 10 ಪ್ರೈವೇಟ್ ಹಾಸ್ಪಿಟಲಲ್ಲಿ ಆಯುಷ್ಮಾನ್ ಕಾರ್ಡು ಅಲೋ ಇದೆ ಹಾಸನ ಡಿಸ್ಟಿಕ್ಕಲ್ಲಿ. ಅದ್ರ ಲಿಸ್ಟು ಯಾವ ಹಾಸ್ಪಿಟಲ್ಲು ಅನ್ನೋದ್ರ ಕೆಳಗಡೆ ಇದೆ ನೋಡಿ ಲಿಸ್ಟು. 16 ಪೇಜ್ ಇದೆ, ಅದನ್ನು ನೋಡ್ಕೊಳ್ಳಿ. ನಿಮಗೆ ಗೌರ್ಮೆಂಟ್ ಹಾಸ್ಪಿಟಲು, ಪ್ರೈವೇಟ್ ಹಾಸ್ಪಿಟಲ್ ಎಲ್ಲ ಅಡ್ರೆಸ್ಸು ಪ್ರತಿಯೊಂದು ಇರುತ್ತೆ. ನೀವು ನೋಡಿಕೊಂಡು ತಿಳ್ಕೊಬೋದು ಯಾವ ಹಾಸ್ಪಿಟ್ಲು ನಿಮ್ಗೆ ಯಾವ ಜಿಲ್ಲೆ ಬೇಕು. ಇದೇ ರೀತಿಯೇ ಯಾವ ಜಿಲ್ಲೆ ಬೇಕೋ ಆ ರೀತಿ ನೋಡೋವಂಥದ್ದು. ನೋಡಿ ಇದು ತುಂಬ ಯೂಸ್ಫುಲ್ ಆಗಿರೋಂಥ ಇನ್ಫಾರ್ಮೇಷನು. ಇದು ನೀವು ನೋಡಿ ನಿಮಗೆ ಇಷ್ಟ ಆದಂಥವ್ರಿಗೆ ಶೇರ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ. ಯಾಕೆಂದರೆ ಎಲ್ರಿಗೂ ಇಂಪಾರ್ಟೆಂಟ್ ಇರುತ್ತೆ. ಇದು ನಾವು ಮೊಬೈಲಲ್ಲೇ ಮಾಡ್ಕೊಳ್ಳೋ ಅಂಥದ್ದು, ಈಸಿ ಇದೆ. ನೋಡಿ ಇಷ್ಟ ಆದರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.